ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಏನೇನಾಯ್ತು ಅನ್ನೋದರ ಬಗೆಗಿನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಡಿ ಗ್ಯಾಂಗ್ ಕ್ರೌರ್ಯದ ಒಂದೊಂದೇ ಸತ್ಯ ಹೊರಗಡೆ ಬರ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿ ಕ್ರೌರ್ಯವನ್ನ ಮೆರಿತು ಅದರ ಬಗ್ಗೆ ಒಂದೊಂದೇ ಸಾಕ್ಷ್ಯಗಳು ಈಗ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಏನೆಲ್ಲ ಆಯ್ತು, ರೇಣುಕಾಸ್ವಾಮಿ ಹತ್ಯೆ ನಂತರ ಏನೇನ್ ಪ್ಲಾನ್ ನಡೀತು, ಪಟ್ಟಣಗೆರೆ ಶೆಡ್ನ ಅಸಲಿ ರಹಸ್ಯ ಬಯಲಾಗ್ತಾ ಇದೆ. ಹತ್ಯೆಯ ನಂತರ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮಾಡಿದ್ದೇನು ಹಾಗಾದ್ರೆ? ಪಟ್ಟಣಗೆರೆ ಶೆಡ್ನ ಅಸಲಿ ರಹಸ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಸತ್ತಿದ್ದು ದರ್ಶನ್ಗೆ ಹೇಳಿದ್ಯಾರು ಹಾಗಾದ್ರೆ? ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸ್ತಾರೆ. ಇಡೀ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಮುಗಿಬೀಳುತ್ತೆ. ಆದ್ರೆ ರೇಣುಕಾಸ್ವಾಮಿ ಸತ್ತಿದ್ದಾನೆ ಅನ್ನೋದನ್ನ ದರ್ಶನ್ ಹೇಳಿದ್ಯಾರು? ರೇಣುಕಾಸ್ವಾಮಿ ಮೇಲೆ ಹಲ್ಲೆಯ ನಂತರ ದರ್ಶನ್ ಮನೆಗೆ ಬಂದಿದ್ದು. ರೇಣುಕಾಸ್ವಾಮಿ ಸತ್ತ ಬಗ್ಗೆ ಪ್ರದೋಷ್ಗೆ ಪವನ್ ಕರೆ ಮಾಡಿದ್ದ. ದರ್ಶನ್ ಪ್ರದೋಷ್ ಹೋದ ಬಳಿಕ ಪವನ್ ಶೆಡ್ನಲ್ಲೇ ಇದ್ದ. ರೇಣುಕಾಸ್ವಾಮಿ ಸತ್ತಿದ್ದಾನೆ ಅನ್ನೋದರ ಬಗ್ಗೆ ಪ್ರದೋಷ್ಗೆ ಪವನ್ ಕರೆ ಮಾಡಿ ಹೇಳಿದ್ದ. ದರ್ಶನ್ ಮತ್ತು ಪ್ರದೋಷ್ ಅಲ್ಲಿಂದ ಹೋದ ನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಪವನ್ ಇದ್ದ. ಬನಶಂಕರಿ ಮನೆಗೆ ಹೋಗ್ತಾ ಇದ್ದಂತಹ ಪ್ರದೋಷ್ನಿಂದ ದರ್ಶನ್ಗೆ ಕರೆ ಬರುತ್ತೆ. ಮನೆ ಬಳಿ ಬಾ ಅಂತ ದರ್ಶನ್ ಪ್ರದೋಷ್ನನ್ನ ಕರೆಸ್ಕೊಂಡಿದ್ರು. ಕೊಲೆ ನಂತರ ದರ್ಶನ್ ಮನೆಯಲ್ಲಿ ಇಡೀ ಗ್ಯಾಂಗ್ ಕೂತು ಪ್ಲಾನ್ ಮಾಡುತ್ತೆ. ಕೊಲೆ ನಂತರ ದರ್ಶನ್ ಮನೆಯಲ್ಲಿ ಇಡೀ ಗ್ಯಾಂಗ್ ಬಂದಿದ್ರು ಅನ್ನೋದರ ಬಗ್ಗೆ ಪೊಲೀಸರಿಗೂ ಕೂಡ ಸಾಕ್ಷ್ಯಗಳಿದೆ. ಸಿಸಿಟಿವಿ ದೃಶ್ಯ. ರೇಣುಕಾಸ್ವಾಮಿ ಶವ ಎಸೆಯೋದ್ರ ಬಗ್ಗೆ ಚರ್ಚೆ ಆಗತ್ತೆ. ಹತ್ಯೆ ನಂತರ ಇಷ್ಟೆಲ್ಲ ಆದ ನಂತರ ಇಡೀ ಡಿ ಗ್ಯಾಂಗ್ ತಗಲಾಕೊಂಡಿದ್ಯಲ್ಲ, ಅದು ಬಹಳ ರೋಚಕ. ಶೆಡ್ನಿಂದ ಬಂದಂತ ದರ್ಶನ್ಗೆ ಪ್ರದೋಷ್ ಧೈರ್ಯ ಹೇಳಿದ್ರು, ಬಾಸ್ ಟೆನ್ಷನ್ ಆಗ್ಬಿಡಿ ಬಾಸ್, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಏನೂ ಆಗಲ್ಲ, ನಾನೇ ಡೀಲ್ ಮಾಡ್ತೀನಿ ಅಂತ ಪ್ರದೋಷ್ ಹೇಳಿದ್ದ. ಬಚಾವ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದೆ ಈ ಪ್ರದೋಷ್. ಇಷ್ಟೆಲ್ಲ ಅವಾಂತರಗಳ ಆದ ನಂತರ ಈ ಇಡೀ ಡಿ ಗ್ಯಾಂಗ್ ತಗಲಾಕೊಳ್ತಲ್ಲ, ಆ ಕತೆ ಬಹಳ ರೋಚಕವಾಗಿದೆ. ಬಹಳ ಕಾನ್ಫಿಡೆಂಟ್ ಆಗಿದ್ರು. ಆಗೋಯ್ತು, ರೇಣುಕಾಸ್ವಾಮಿ ಸತ್ ಹೋಗಾಯ್ತು. ಆದ್ರೆ ಈ ಪ್ರಕರಣದಿಂದ ಸುಲಭವಾಗಿ ಬಚಾವ್ ಆಗ್ಬಿಡ್ತೀವಿ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಪ್ರದೋಷ್ ದರ್ಶನ್ಗೆ ಹೇಳಿದ್ರು, ಬಾಸ್ ಟೆನ್ಷನ್ ಆಗ್ಬೇಡಿ ಅಂತ. ಡೆಡ್ ಬಾಡಿ ಪೊಲೀಸ್ ಸಿಕ್ಕರೆ ಮಾತ್ರ ನಾವು ಸೇಫ್, ನಾವು ಬಚಾವ್ ಆಗೋದಕ್ಕೆ ಸಾಧ್ಯ ಅಂತ ಪ್ರದೋಷ್ ಹೇಳಿದ್ರು. ರಾಜಕಾಲುವೆಗೆ ಶವ ಎಸೆದ್ರೆ ನಂಬುಡಕ್ಕೆ ಬರುತ್ತೆ, ಶವನ ಮೋರಿಗೆ ಎಸೆಯೋದು ಬೇಡ ಅಂತ ಪ್ರದೋಷ್ ಹೇಳಿದ್ನಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದೊಂದೇ ರಹಸ್ಯ ಇದೀಗ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಸತ್ತಿದ್ದಾರೆ ಅಂತ ದರ್ಶನ್ಗೆ ಹೇಳಿದ್ಯಾರು, ಸತ್ತ ನಂತರ ಇವರು ಬಚಾವ್ ಆಗೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಇದೀಗ ಹೊರಗಡೆ ಬರ್ತಾ ಇದೆ. ಸೊ ಹೇಗಿತ್ತು ಇವರ ಪ್ಲಾನ್? ಬಹಳ ಕಾನ್ಫಿಡೆಂಟ್ ಆಗಿದ್ರು, ಹತ್ಯೆ ಆದ ನಂತರ ಸಹ ನಾವು ಬಚಾವ್ ಆಗೋದು ಬಹಳ ಈಸಿ ಅಂತ. ಆದ್ರೆ ಈಗ ಸರಿಯಾಗಿ ತಗ್ಲಾಕೊಂಡಿದ್ದಾರೆ. ಶ್ವೇತಾ, ಹೌದು, ಏನು ಪ್ರದೋಷ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ಅಂದ್ರೆ, ಯಾವಾಗ ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ಹೇಳಿ ಪವನ್ ಪ್ರದೋಷ್ಗೆ ಕರೆಯನ್ನ ಮಾಡ್ತಾರೆ. ಅಂದ್ರೆ ಏನು ಶೆಡ್ನಿಂದ ದರ್ಶನ್ ಮತ್ತೆ ಪ್ರದೋಷ್ ಇಬ್ರು ಕೂಡ ಅಟ್ ಎ ಟೈಮ್ ವಾಪಸ್ ಆಗ್ತಾರೆ. ಇಬ್ರು ಕೂಡ ತಮ್ಮ ಮನೆಗೆ ಹೋಗ್ತಿರ್ತಾರೆ. ಈ ವೇಳೆಗೆ ಶೆಡ್ನಲ್ಲೇ ಇದ್ದಂತಹ ಪವನ್ ಏನು ರೇಣುಕಾಸ್ವಾಮಿಯನ್ನ ಹೋಗಿ ಚೆಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆತ ಮೃತ ಹೊಂದಿರತಕ್ಕಂಥದ್ದು ಪತ್ತೆ ಗೊತ್ತಾದಂಥ ತಕ್ಷಣ ಪ್ರದೋಷ್ಗೆ ಇಮಿಡಿಯೇಟ್ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಪ್ರದೋಷಣ ಈ ರೀತಿಯಾಗಿ ಏನು ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಕೂಡಲೇ ಪ್ರದೋಷ್ ದರ್ಶನ್ಗೆ ಫೋನ್ ಮಾಡಿ ಹೇಳ್ತಾನೆ. ದರ್ಶನ್ ಆತಂಕ ಒಂದು ಕ್ಷಣ ಶಾಕ್ ಆಗಿದ ನಂತರ ಪ್ರದೋಷ್ಗೆ ಬಾ, ನಿನ್ನ ಮನೆ ಹತ್ರ ಬಾ ಅಂತ ಕರಿತಾನೆ. ಕರೆದ ಸಂದರ್ಭದಲ್ಲಿ ಏನು ಮಾಡೋದು ಅನ್ನೋದನ್ನ ಕೂಡ ದರ್ಶನ್ ಪ್ರದೋಷ್ ಹತ್ರ ಕೇಳ್ಕೊಳ್ತಾನೆ.
ಆಗ ಪ್ರದೋಷ್ ಬಾಸ್ ನೀವೇನು ಟೆನ್ಷನ್ ಆಗಬೇಡಿ ಬಾಸ್ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ತಲೆ ಕೆಡಿಸ್ಕೋಬೇಡಿ, ಇದಕ್ಕೊಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡೋ ಸಂದರ್ಭದಲ್ಲಿ ಮೃತದೇಹವನ್ನು ಎಲ್ಲಾದರೂ ಬಿಸಾಡಬೇಕು, ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಡಬೇಕು ಅಂತ ಕೇಳಿದಾಗ ರಾಜಕಾಲುವೆಗೆ ಎಸ್ಬಿಟ್ರೆ ಹೇಗೆ ಅನ್ನೋದನ್ನು ಕೂಡ ಚರ್ಚೆಯನ್ನು ಮಾಡ್ತಾರೆ. ಆಗ ಪ್ರದೋಷ್ ಹೇಳ್ತಾನೆ, ರಾಜಕಾಲುವೆಗೆ ಏನಾದರೂ ಈ ಒಂದು ಮೃತದೇಹವನ್ನು ಎಸ್ತಿದ್ದೆ ಆದರೆ ಪೊಲೀಸ್ನವರು ಅಲರ್ಟ್ ಆಗ್ತಾರೆ. ಪೊಲೀಸ್ನವರು ಈ ಮೃತದೇಹ ಎಲ್ಲಿಂದ ಬಂತು, ಹೇಗೆ ಬಂತು, ಮತ್ತು ಯಾವ ರೀತಿಯಾಗಿ ಸತ್ತ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅದನ್ನು ರಾಜಕಾಲುವೆಗೆ ಎಸೆದು ಬೇಡ, ಈ ಬಟ್ಟೆಗಳನ್ನೆಲ್ಲ ರಾಜಕಾಲುವೆಗೆ ಎಸೆಯೋಣ, ಆತನ ಮೃತದೇಹಕ್ಕೆ ಬೇರೊಂದು ಬಟ್ಟೆಯನ್ನು ಹಾಕಿ ಆತನ ಅಂದರೆ ಪೊಲೀಸ್ನ ನಿಯರೆಸ್ಟ್ ಎಲ್ಲ ನಿರ್ಜನ ಪ್ರದೇಶ ಇರುತ್ತೆ ಅಲ್ಲಿ ಹಾಕೋಣ. ಯಾಕಂದರೆ ಈ ಒಂದು ಮೃತದೇಹ ಪೊಲೀಸರ ಕೈಗೆ ಸಿಕ್ಕಿದ್ದೆ ಆದರೆ ಪೊಲೀಸ್ನವರು ಸಿಕ್ಕಿದ್ದೆ ಆದರೆ ಆ ತಕ್ಷಣ ನಾವು ಒಂದು ಟೀಮನ್ನು ಅಂದರೆ ನಾವೇ ಒಂದು 5-6 ಜನನ ಸೆಟ್ ಮಾಡಿ ಅವರನ್ನು ನಾವು ಸರೆಂಡರ್ ಮಾಡಿಸೋಣ ಅನ್ನೋ ಪ್ಲಾನನ್ನು ಮಾಡ್ಕೊಳ್ತಾರೆ. ಅಂದರೆ ಪೊಲೀಸರು ಯಾವುದೇ ರೀತಿಯಂಥ ತನಿಖೆ ಆಗೋದಕ್ಕಿಂತ ಮುಂಚೆನೇ ಸರೆಂಡರ್ ಮಾಡಿಸಿದ್ದೆ ಆದರೆ ಪೊಲೀಸ್ನವರ ಗಮನ ಬೇರೆಡೆ ಸೆಳೆಯುತ್ತೆ. ಬರೀ ಅವರನ್ನು ಮಾತ್ರ ಎನ್ಕ್ವೈರಿ ಮಾಡ್ತಾರೆ, ಯಾವ ವಿಚಾರಕ್ಕೆ ಕೊಲೆ ಆಯಿತು ಅನ್ನೋದನ್ನು ಕೂಡ ನಾವೇ ಒಂದು ಪ್ಲಾನನ್ನು ಮಾಡಿಕೊಂಡು ಅವ್ರನ್ನ ಸರೆಂಡರ್ ಮಾಡಿಸಿದ್ದೆ ಆದರೆ ಪೊಲೀಸರು ಅಷ್ಟಕ್ಕೆ ಮಾತ್ರ ತನಿಖೆಯನ್ನು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರದರ್ಶನ ಹೇಳ್ತಾ ಹೋಗ್ತಾನೆ. ಅದಕ್ಕೆ ದರ್ಶನ್ ಕೂಡ ಹೌದು ಇದು ಇದೇ ಸರಿ ಅಂತ ಹೇಳಿ 4 ಜನರನ್ನ ಅಂದರೆ ಏನು ನಿಖಿಲ್ ನಾಯ್ಕ್ ಇರ್ಬೋದು, ಮತ್ತು ಕಾರ್ತಿಕ್ ಇರ್ಬೋದು, ಮತ್ತು ರಾಘವೇಂದ್ರ ಇರ್ಬೋದು, ಮತ್ತೊಬ್ಬ ಏನು ಆರೋಪಿದ್ದಾನೆ ಅವನನ್ನು ಪೊಲೀಸರಿಗೆ ಸರೆಂಡರ್ ಮಾಡಲಿಕ್ಕೆ ಕಳಿಸ್ತಾರೆ. ಆದರೆ ಇದು ಪ್ಲಾನನ್ನು ಮಾಡಿರ್ತಕ್ಕಂಥದ್ದು ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗಿರ್ತಕ್ಕಂಥ ಪೊಲೀಸರು ಹಂತವಾಗಿ ಎಳೆಯಾಗಿ ಎಲ್ಲವನ್ನ ಕೂಡ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ದರ್ಶನ್ಗೆ ಅಸಲಿಗೆ ಪ್ಲಾನನ್ನು ಕೊಟ್ಟಿದ್ದೇ ಇದೇ ಪ್ರದರ್ಶ ಆಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಏನೆಲ್ಲ ಆಯ್ತು? ರೇಣುಕಾ ಸ್ವಾಮಿ ಕೊಲೆ ಆಗಿದ್ದಾರೆ ಅಂತ ಅಂದ್ರೆ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾರೆ ಅಂತ ಸತ್ತ ಬಗ್ಗೆ ಶೆಡ್ನಲ್ಲೇ ಇದ್ದಂತಹ ಪವನ್ ಪ್ರದೋಷ್ಗೆ ಕರೆ ಮಾಡ್ತಾರೆ. ಆ ನಂತರ ದರ್ಶನ್ಗೆ ವಿಷಯ ಗೊತ್ತಾಗುತ್ತೆ. ಆದ್ರೆ ರೇಣುಕಾ ಸ್ವಾಮಿ ಕೊಲೆಯ ನಂತರ ಏನೆಲ್ಲ ಆಯ್ತು? ರೇಣುಕಾ ಸ್ವಾಮಿ ಶವ ಕಂಡು ರಾಘವೇಂದ್ರ ಗಾಬರಿಗೊಂಡಿದ್ದ. ಯಾಕಂದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೆ ಈ ರಾಘವೇಂದ್ರ. ಸರೆಂಡರ್ ಆಗು ಅಂತ ಹೇಳಿದ್ದಕ್ಕೆ ರಾಘವೇಂದ್ರ ಇಲ್ಲ ಅಂತ ಹೇಳಿದ್ದ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದುರ್ಗ ಕಡೆ ರಾಘವೇಂದ್ರ ಹೊರಟಿದ್ದ. ನಾನ್ಯಾಕೆ ಜೈಲಿಗೆ ಹೋಗ್ಲಿ ಅಂತ ರಾಘವೇಂದ್ರ ಪ್ರಶ್ನೆ ಮಾಡಿದ್ದ. ರಾಘವೇಂದ್ರನನ್ನ ವಿನಯ್, ಪ್ರದೋಷ್ ಮತ್ತು ದರ್ಶನ್ 3 ಜನ ಸೇರಿ ಒಪ್ಪಿಸ್ತಾರೆ. ಈ ಕೊಲೆಯಲ್ಲಿ ಸರೆಂಡರ್ ಮಾಡಿಸೋದಕ್ಕೆ ಡಿ ಗ್ಯಾಂಗ್ ಪ್ಲಾನ್ ಅನ್ನ ಮಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೊಲೆ ನಂತರ ಏನೆಲ್ಲ ಆಯ್ತು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಯಾರನ್ನೋ ಬಲಿ ಮಾಡೋದಕ್ಕೆ ಯಾವ ರೀತಿ ಇವರು ತಯಾರಿ ನಡೆಸಿದ್ರು ಅನ್ನೋದು ಕೂಡ ಈಗ ಬಹಿರಂಗವಾಗ್ತಾ ಇದೆ. ರಾಘವೇಂದ್ರನನ್ನ ಮೊದಲು ಸರೆಂಡರ್ ಆಗು ಅಂತ ಕೇಳಿದಾಗ ಆತ ಇಲ್ಲ ಅಂತ ಹೇಳಿದ್ದ ಅಂತ. ಸೊ ಯಾರ್ಯಾರನ್ನೋ ಇಲ್ಲಿ ಬಲಿ ಕೊಡೋದಕ್ಕೆ ಹೇಗೆ ತಯಾರಿ ನಡೆಸಿದ್ರು ಹಾಗಾದ್ರೆ ದರ್ಶನ್ ಅಂಡ್ ಅವರ ಗ್ಯಾಂಗ್ ಅಲ್ಲಿದ್ದವರು? ಶ್ವೇತಾ, ನಿಜವಾಗ್ಲೂ ಕೂಡ ಇದೊಂದು ಬಹಳ ಷಡ್ಯಂತ್ರ ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಈ ಒಂದು ಚಾರ್ಜ್ಶೀಟ್ನಲ್ಲಿ ಗೊತ್ತಾಗ್ತಿರ್ತಕ್ಕಂಥದ್ದು. ಈ ಒಂದು ಕೊಲೆಯನ್ನು ಮಾಡಿದ್ದು ಒಂದು ಅಪರಾಧ, ಅದೇ ಇದನ್ನು ಮುಚ್ಚಿ ಹಾಕಲಿಕ್ಕೆ ಜೊತೆಗೆ ಯಾರನ್ನೋ ಅಮಾಯಕರನ್ನ ಇಲ್ಲಿ ಸಿಗಿಸ್ಲಿಕ್ಕೆ ಒಂದು ಪ್ಲಾನನ್ನು ಮಾಡಿದ್ರು ಅನ್ನೋ ಒಂದು ಮಾಹಿತಿ ಈಗ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅಂದರೆ ಏನು ಈ ಒಂದು ಕೊಲೆ ಆದ ನಂತರ ಇವರೆಲ್ಲ ಸೇರ್ಕೊಂಡು ಒಂದು ಪ್ಲಾನನ್ನು ಮಾಡ್ತಾರೆ. ಅಂದರೆ ಯಾವಾಗ ಈ ಒಂದು ಕೊಲೆ ಆಯಿತೋ, ಕೊಲೆ ಅದನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ ಹೇಳಿ ಅಲ್ಲಿ ದರ್ಶನನ್ನು ಒಂದು ಮಾತನ್ನು ಇಡ್ತಾನೆ. ಆಗ ಒಂದು ಪ್ಲಾನನ್ನು ಮಾಡೋದು ಸಿದ್ಧತೆ ಆಗುತ್ತೆ. ಆ ಪ್ಲಾನ್ನಂತೆ 4 ಜನರು ಸರೆಂಡರ್ ಆಗಬೇಕು. ಸರೆಂಡರ್ ಯಾರು ಆಗಬೇಕು ಅನ್ನೋದನ್ನ ನೋಡಿದಾಗ ಒಂದು ಕಡೆ ಅಂಶ ಯೋಚನೆ ಮಾಡ್ತಾ ಬರ್ತಾರೆ. ಆಗ ಸಿಕ್ಕಿರ್ತಕ್ಕಂಥದ್ದು ಈ ರಾಘವೇಂದ್ರ ಮೊದಲಿಗೆ ಸಿಗ್ತಾನೆ. ಅಂದರೆ ರಾಘವೇಂದ್ರನ್ನೇ ಯಾಕೆ ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಮಾಡಿಸ್ಬೇಕು ಅನ್ನೋದನ್ನು ನೋಡಿದಾಗ ರೇಣುಕಾ ಸ್ವಾಮಿ ಏನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೇಗೆ ಬಂದ ಅನ್ನೋ ಒಂದು ಪ್ರಶ್ನೆ ಪೊಲೀಸರಿಗೆ ಬರುತ್ತೆ. ಹಾಗಾಗಿ ರಾಘವೇಂದ್ರ ಈ ಥರನ ಕರ್ಕೊಂಡು ಬಂದ ಅನ್ನೋದನ್ನು ಕೂಡ ಅಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ರಾಘವೇಂದ್ರ ನೀನು ಹೋಗಿ ಸರೆಂಡರ್ ಆಗು ಅಂತ ಅವ್ರಿಗೆ ಹೇಳ್ತಾರೆ. ರಾಘವೇಂದ್ರನಿಗೆ ನಿಜವಾಗ್ಲೂ ಕೂಡ ಇದರಲ್ಲಿ ಈ ಪ್ರಕರಣದಲ್ಲಿ ನನಗೆ ಯಾಕೆ ಬೇಕು, ಈ ಒಂದು ಪ್ರಕರಣದಲ್ಲಿ ನಾನು ಸರೆಂಡರ್ ಆಗೋದು, ನನಗೂ ಇದಕ್ಕೂ ಸಂಬಂಧ, ನಾನು ಹೋಗ್ತೀನಿ ಅನ್ನೋದನ್ನು ಕೂಡ ಅವ್ರ ಮುಂದಿಡ್ತಾನೆ. ಆದರೆ ಈ ಏನು ಮೂವರು ಅಂದರೆ ವಿನಯ್ ಇರ್ಬೋದು, ಪ್ರದೋಷ್ ಇರ್ಬೋದು, ದರ್ಶನ್ ಇರ್ಬೋದು, ಮೂವರು ಕೂತ್ಕೊಂಡು ಒಂದು 10 ನಿಮಿಷಗಳ ಕಾಲ ಅವನಿಗೆ ಎಳೆಗೆ ಹೇಳ್ತಾರೆ, ಈ ಒಂದು ಪ್ರಕರಣದಲ್ಲಿ ನೀನು ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ಬಂದಿರ್ತಕ್ಕಂಥ ನೀನೇ ಇರ್ತೀಯಾ, CCTVಗಳು ಚೆಕ್ ಮಾಡಿದ್ರು ಕೂಡ ನೀನೇ ಬರ್ತೀಯ. ಹಾಗಾಗಿ ಪೊಲೀಸರ ತನಿಖೆಯಲ್ಲಿ ನೀನು ಯಾವಾಗಿದ್ದು ತಗಲಾಕೊಳ್ತೀಯಾ, ನೀನೇ ಹೋಗಿ ಸರೆಂಡರ್ ಆಗು, ನಿನಗೆ ಏನು ಬೇಕೋ ನಾವು ನೋಡ್ಕೊಳ್ತೀವಿ, ಅಂದರೆ 30 ಲಕ್ಷ ದುಡ್ಡು ಕೊಡ್ತೀವಿ, ಜೊತೆಗೆ ನಿನಗೇನೇ ಆದರೂ ಕೂಡ ನಾವು ನೋಡ್ಕೊಳ್ತೀವಿ ಅನ್ನೋದನ್ನು ಕೂಡ ಆತನಿಗೆ ಹೇಳಿ ಮನಸ್ಸನ್ನು ಒಲಿಸಿರ್ತಾರೆ. ಆಗ ಆತ ಹೋಗಿ ಸರೆಂಡರ್ ಆಗಲಿಕ್ಕೆ ಅವನ ಜೊತೆಗೆ ಮತ್ತುಳಿದಂಥ ಮೂವರು ಅಂದರೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ಏನು ನಿಖಿಲ್ ನಾಯ್ಕ್ ಸೇರಿದಂತೆ ಮತ್ತೊಬ್ಬ ಏನಿದ್ದಾರೆ, ಈ 4 ಒಟ್ಟು ಸೆಟ್ ಮಾಡಿ ಅವತ್ತು ಅಂದರೆ ಏನು ಸೋಮವಾರ ಬೆಳಗ್ಗೆ, ಅದರಲ್ಲೂ ಕೂಡ ಭಾನುವಾರ ಕಳಿಸಿದೆ. ಆದರೆ ಒಂದು ದಿನ ಪೊಲೀಸರು ತಮ್ಮ ಸ್ಟೈಲಲ್ಲಿ ಬಾಯ್ ಬಿಡಿಸ್ತಾರೆ. ಹಾಗಾಗಿ ಸೋಮವಾರ ಸರೆಂಡರ್ ಆಗುವಂತೆ ಪ್ಲಾನನ್ನು ಮಾಡಿಕೊಂಡು ರಾಘವೇಂದ್ರನ್ನ ಮನವೊಲಿಸ್ತಾರೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಮನಸೋ ಇಚ್ಛೆ ಹಲ್ಲೆ, ಭೀಕರ ಕೊಲೆ, ಪೊಲೀಸರ ತನಿಖೆ, 10 ದಿನದ ವಿಚಾರಣೆ ನಂತರ ದರ್ಶನ್ ಹೇಳಿದ್ದು
ಒಂದೇ ಮಾತು, ನನ್ನಿಂದ ತಪ್ಪಾಗಿದೆ ಸರ್ ಅಂತ ಪೊಲೀಸರ ಮುಂದೆ ದರ್ಶನ್ ಹೇಳಿದ್ರು. ಮನಸ್ಸೋ ಇಚ್ಛೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ಒಂದು ಭೀಕರ ಕೊಲೆ ನಡೆದು ಹೋಗುತ್ತೆ. ಪೊಲೀಸರು ಸತತ ತನಿಖೆಯನ್ನ ನಡೆಸ್ತಾರೆ. 10 ದಿನ ವಿಚಾರಣೆ ನಡೆಸಿದ ಮೇಲೆ ದರ್ಶನ್ ಹೇಳಿದ ಒಂದೇ ಮಾತು, ನನ್ನಿಂದ ತಪ್ಪಾಗಿದೆ ಸಾರ್. ವಿಚಾರಣೆ ವೇಳೆ ಸುಮಾರು 20 ಪುಟಗಳ ಹೇಳಿಕೆ ದಾಖಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ 20 ಪುಟಕ್ಕೂ ಅಧಿಕ ಹೇಳಿಕೆ ದಾಖಲಾಗಿದೆ. ಕೊಲೆ ಕುರಿತು ಇಂಚಿಂಚು ಮಾಹಿತಿಯನ್ನ ಪಡೆದು ಹೇಳಿಕೆಯನ್ನ ದಾಖಲಿಸಲಾಗಿದೆ. ಏನೋ ಮಾಡೋದಕ್ಕೆ ಹೋಗಿ ಹೀಗಾಯ್ತು, ತಪ್ಪಾಯ್ತು ಸರ್, ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಆರೋಪಿ ದರ್ಶನ್ ಹೇಳಿಕೆ ಕೊಟ್ಟಿದ್ದು. ಕೊನೆಗೆ ತಾನು ಮಾಡಿದ್ದು ತಪ್ಪು ಅಂತ ದರ್ಶನ್ ಒಪ್ಕೊಂಡಿದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಆರಂಭದ ಹಂತದಲ್ಲಿ ವಿಚಾರಣೆ ನಡೆಸಿದಾಗ ದರ್ಶನ್ ಹೇಳಿದ್ದು ಒಂದೇ ಮಾತು. ಮೊದಲನೇದಾಗಿ ಹೇಳಿದ್ದು, ನಾನೊಂದು 2 ಏಟ್ ಹೊಡೆದೆ ಅಷ್ಟೇ, ಅದಾದ್ಮೇಲೆ ನನಗೇನೂ ಗೊತ್ತಿಲ್ಲ, ನನ್ನ ಜೊತೆ ಇದ್ದಂತಹ ಹುಡುಗರು ಹ್ಯಾಂಡಲ್ ಮಾಡ್ತಾ ಇದ್ರು, ನನಗೆ ಗೊತ್ತಿಲ್ಲ ಅಂತ. ಆದರೆ ಹೋಗ್ತಾ 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 ವಿಚಾರಣೆ ಮುಂದುವರೆದಂತೆ ಹೇಳಿದ್ದು, ಹೌದು ಸರ್ ನನ್ನಿಂದ ತಪ್ಪಾಗಿದೆ ಅಂತ. ಅಲ್ಲಿಗೆ ಕೊನೆಗೂ ತಾನು ಮಾಡಿದ ತಪ್ಪು ಅನ್ನೋದನ್ನ ಒಪ್ಕೋತಾರೆ. ಸೊ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಂತಹ ಹೇಳಿಕೆ ಯಾವ 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 ರೀತಿಯಾಗಿತ್ತು ಹಂತ ಹಂತವಾಗಿ ಹೇಳೋದಾದ್ರೆ? ಶ್ವೇತಾ, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದಂತೆ ರೇಣುಕಾಸ್ವಾಮಿಯ ಕೊಲೆ ಆದ ದಿನಗಳಿಂದಲೂ ಕೂಡ ದರ್ಶನ್ ಈ ಒಂದು ಪ್ರಕರಣದಲ್ಲಿ ನುಳ್ಚಿಕೊಡುವಂಥ ಪ್ರಯತ್ನವನ್ನೇ ಮಾಡ್ತಾ ಬಂದರು. ಇವ್ರು ಮಾಡಿರ್ತಕ್ಕಂಥ ಕೊಲೆಯನ್ನು ಯಾರದೋ ತಲೆ ಮೇಲೆ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಪ್ಲಾನ್ ಮಾಡಿದ್ರು. ಇದಾದ ನಂತರ ಪೊಲೀಸರಿಗೆ ಗೊತ್ತಾಯಿತು ಅಂದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಇದ್ದಾನೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ, ದರ್ಶನ್ ಬೆನ್ನು ಬಿದ್ದಿದ್ದಾರೆ ಅಂತ ದರ್ಶನ್ಗೂ ಕೂಡ ಗೊತ್ತಿತ್ತು. ಆಗ ದರ್ಶನ್ ನಾನು ಏನು ಮಾಡೋದು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಹೋಗ್ತಾನೆ. ಮೊದಲೇ ಸಿನಿಮಾದಲ್ಲಿ ನಟ ಮಾಡಿರ್ತಕ್ಕಂಥ ಹೀರೋ ಆಗಿರ್ತಕ್ಕಂಥದ್ದು, ಸಾಕಷ್ಟು ಸಿನಿಮಾಗಳನ್ನು ನೋಡಿ ಏನು ಆ್ಯಕ್ಟ್ ಮಾಡಿರೋದು, ಅದ್ರ ಜೊತೆಗೆ ನೋಡಿರ್ತಾನೆ. ಹಾಗಾಗಿ ಇಲ್ಲಿ ಪೊಲೀಸರ ಮುಂದೆ ನಾವು ಸತ್ಯವನ್ನು ಹೇಳಿದ್ದೆ ಆದರೆ ನಾವು ತಗಲಾಕೊಳ್ತೀವಿ ಅಂತ ಹೇಳಿ ಪ್ರಾರಂಭದ ದಿನಗಳು ಅಂದರೆ ಏನು ಅರೆಸ್ಟ್ ಆದಂಥ ಪ್ರಾರಂಭದ ದಿನಗಳಲ್ಲಿ ಯಾವುದೇ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಡೋದಿಲ್ಲ. ಅಂದರೆ ಏನು ಹಂತ ಹಂತವಾಗಿ ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ವಿಚಾರಣೆ ವೇಳೆಗೆ ಸರ್ ನಾನೇನು ತಪ್ಪು ಮಾಡಿಲ್ಲ, ಇವರೇನೋ ಆಗೋಗಿದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇವ್ರು ಹೊಡೆದು ಸಾಯಿಸಿರೋದು ಅಂತ ಈ ರೀತಿಯಾಗಿ ಹೇಳ್ತಾ ಬರ್ತಿದ್ದಾನೆ. ಆದರೆ ಪೊಲೀಸರು ತಮ್ಮದೇ ಆದಂಥ ಶೈಲಿಯಲ್ಲಿ ಯಾವಾಗ ವಿಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಆತ ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಾನೆ. ಅಂದರೆ ಹಂತ ಹಂತವಾಗಿ ನಾನು ಹಲ್ಲೆಯನ್ನು ಮಾಡಿದೆ, ನನಗೂ ಹಲ್ಲೆಯನ್ನು ಮಾಡಿದೆ, ಈ ರೀತಿಯಾಗಿ ಕೊಲೆ ಆಗಿದ್ದು ನನಗೆ ಮನೆಗೆ ಹೋದ್ಮೇಲೆ ಇವ್ರು ಹೇಳಿದ್ದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾನೆ. ಅದನ್ನು ಕೆಲವು ದಿನಗಳಂತಂದರೆ 10 ದಿನಗಳ ಕಾಲ ವಿಚಾರಣೆಯಲ್ಲಿ ಒಂದು 5 ದಿನಗಳ ನಂತರ ಏನು ದರ್ಶನ್ ಹಂತ ಹಂತವಾಗಿ ಬಾಯ್ಬಿಡ್ತಾ ಹೋಗ್ತಾನೆ. ಸರ್ ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋಯ್ತು ಸರ್, ನಂಗೆ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಸರ್, ತಪ್ಪಾಗಿದೆ ಸರ್ ಅನ್ನೋದನ್ನು ಪೊಲೀಸರ ಮುಂದೆ ಹೇಳ್ಕೊಳ್ತಾನೆ. ಇದು ಯಾವಾಗ ವಿಚಾರಣೆ ವೇಳೆಯಲ್ಲಿ ಹೇಳ್ತಕ್ಕಂಥ ಮಾತುಗಳಾಗಿದ್ವು. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಅಂದರೆ ಅದನ್ನು ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಳೋಂಥ ವೇಳೆಯಲ್ಲಿ ಅದನ್ನು ವಿಡಿಯೋ ರೆಕಾರ್ಡ್ ಆಗಲಿ ಅಥವಾ ಅದನ್ನು ಕೂತ್ಕೊಂಡು ಟೈಪ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯಂತಹ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಸರ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳ್ತಾ ಇದ್ರು. 10 ದಿನಗಳ ನಂತರ ಆತ ಒಂದು ಮಾಹಿತಿಯನ್ನು ಒಪ್ಕೊಳ್ತಾನೆ. ಹೌದು ಸರ್ ನಮಗೆ ತಪ್ಪಾಗಿದೆ, ನಾವು ಈ ರೀತಿ ಆಯಿತು, ಈ ರೀತಿಯಾಗಿ ಘಟನೆಯನ್ನು ಮಾಡಿದ್ವಿ, ಅಂದರೆ ಕಿಡ್ನಾಪ್ ಮಾಡಿಸಿದ್ದು ನಾವೇ, ಇದೆಲ್ಲವೂ ಕೂಡ ಆಗಿದ್ದು ನಮ್ಮಿಂದನೇ ಅನ್ನೋದನ್ನು ಕೂಡ ದರ್ಶನ್ ಒಪ್ಕೊಳ್ತಾನೆ. ಇದನ್ನು ಪೊಲೀಸರು ಬಾಯಿ ಬಿಡಿಸಲು ಸಾಕಷ್ಟು ಯಶಸ್ವಿ ಆಗ್ತಾರೆ. ದರ್ಶನ್ನಿಂದಲೇ ಹೇಳಿಕೆಯನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಟ್ಟಿದ್ರು. ಪ್ರಾರಂಭದಲ್ಲಿ ಯಾವುದೇ ರೀತಿಯಂಥ ಮಾಹಿತಿಯನ್ನು ಹೇಳಿರಲಿಲ್ಲ. ಅದಾದ ನಂತರ ಪೊಲೀಸರು ಮಾಹಿತಿಯನ್ನು ಬಾಯಿ ಬಿಡಿಸಿ ನಂತರ ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.